ಆದ್ರೆ ನಮಸ್ಕಾರ ನೋಡ್ಸಾದ್ರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 27/10/2025 ನೋಟಿಸ್ ಆಗಿರತ್ತೆ. ಸಂಪೂರ್ಣವಾಗಿ ಗೌರ್ಮೆಂಟ್ ಜಾಬ್ ಆಗಿರತ್ತೆ, ಖಾಯಂ ಹುದ್ದೆ ಆಗಿರತ್ತೆ. ಅಥವಾ ನೀವೇನಾದ್ರೂ 5 ವರ್ಷನೋ 2 ವರ್ಷನೋ 3 ವರ್ಷನೋ 10-20 ವರ್ಷದ ತನಕ ಕೆಲಸ ಮಾಡ್ಬೇಕಂದ್ರೂ ಕೂಡ ಆ ಆಪ್ಷನ್ ಕೂಡ ಇರತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬಹುದು. ನೋಡ್ಸಾದ್ರೆ ಇದು ನಮ್ಮೊಂದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಲ್ಲಿ ಅರ್ಜಿ ಕರೆದಿದ್ದಾರೆ. ಆಧಾರ್ ಇಲಾಖೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಖಾಲಿ ಇರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು, ನೀವೇನಾದ್ರೂ ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ, ಈಗ ಕೆಲಸಕ್ಕೆ ಜಾಯಿನ್ ಆದ್ರೆ ಎಷ್ಟು ಸಂಬಳ ಸಿಗತ್ತೆ ಅಂದ್ರೆ, ಇವರು ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ 35,000ದಿಂದ 1,12,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಸಿಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮೊಂದು ಹುದ್ದೆಯ ತಕ್ಕಂತೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಸ್ಟೇಟ್ ವೈಸು. ಇಲ್ಲಿ ಲೆವೆಲ್ 10ಕ್ಕೆ ಅಂದ್ರೆ ಹಂತ 3ಕ್ಕೆ ಸಂಬಂಧಪಟ್ಟಂತೆ 21ರಿಂದ 69 ತನಕ ಸ್ಯಾಲ್ರಿ ಆಗಿರತ್ತೆ. ಇದು ಮೊದಲನೇ ಪೋಸ್ಟ್. ಇನ್ನು ಎರಡನೇ ಪೋಸ್ಟ್ಗೆ 29ರಿಂದ 92,000. ಅದ ನಂತರ ಇನ್ನು ಉಳಿದಂತ ಪೋಸ್ಟ್ಗಳಿಗೆ 25ರಿಂದ 81,000. ಈ ರೀತಿಯಾಗಿ ಹುದ್ದೆಗೆ ತಕ್ಕಂತೆ ಟೋಟಲ್ ಆಗಿ 35ರಿಂದ 1,12,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಸಿಗತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು A to Z ವರೆಗೆ. ಎಲ್ಲಿ ಹುದ್ದೆಗಳು, ಹೆಂಗ ನೇಮಕಾತಿ, ಯಾವ ರೀತಿಯಾಗಿ ಆಯ್ಕೆ ಎಲ್ಲ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡ್ತಾ ಇದ್ದಾರಲ್ಲ, ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಕಲಿಯುವಂತ ಸಂಸ್ಥೆ ಹೆಸರು ನಮ್ಮೊಂದು ಭಾರತೀಯ ಅಥಾರಿಟಿ ಆಫ್ ಇಂಡಿಯಾದಲ್ಲಿ, ಅಂದ್ರೆ ನಮ್ಮೊಂದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇಲ್ಲಿ ಕಲಿರುವಂತ ಸಂಸ್ಥೆ ಹೆಸರು ತಿಳ್ಕೊಂಡಿರಿ. ಮತ್ತೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೀವು ಏನಾದ್ರೂ ದೆಹಲಿಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅದರದ್ದು ವೆಬ್ಸೈಟ್ ಇರತ್ತೆ, ಆ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಬೆಂಗಳೂರದು ಒಂದು ವಿಳಾಸ ಕೊಟ್ಟಿದ್ದಾರೆ, ಆ ಒಂದು ವಿಳಾಸಕ್ಕೆ ನಿಮ್ಮೊಂದು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕು. 29 ಡಿಸೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. 2 ತಿಂಗಳ ತನಕ ಟೈಮ್ ಇರತ್ತೆ ನಿಮಗೆ, ಒಂದಲ್ಲ 2 ತಿಂಗಳ ತನಕ ಟೈಮ್ ಇರತ್ತೆ. 23/10/2025 ಸ್ಟಾರ್ಟ್ ಆಗಿದೆ. ಇನ್ನು ಕೆಲವು ಕಡೆ 27ರಿಂದ ಸ್ಟಾರ್ಟ್ ಆಗಿದೆ. ಇದು 29 ಡಿಸೆಂಬರ್ 2025 ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕು. ಬನ್ನಿ, ಇಲ್ಲಿ ಕಲಿಯುವಂತ ಪೋಸ್ಟ್ ಹೆಸರು ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳ ಖಾಲಿ ಇರತ್ತೆ. ಸೆಕ್ಷನ್ ಆಫೀಸರ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆಗಳ ಖಾಲಿ ಇರತ್ತೆ. ಇದು ಮೊದಲನೇ ಪೋಸ್ಟ್. ಈಗೇನು ತಿಳಿಸ್ಕೊಡ್ತಾ ಇದ್ದೇನಲ್ಲ, ಇದು ಮೊದಲನೇ ಪೋಸ್ಟ್. ಇದು ನಮ್ಮೊಂದು ಕರ್ನಾಟಕ, ಅದ ನಂತರ ನಮ್ಮೊಂದು ಭಾರತದಲ್ಲಿ ಖಾಲಿ ಇರುವಂತ ಪೋಸ್ಟ್. ಇದು ಮೊದಲನೇ ಪೋಸ್ಟ್ ಬಗ್ಗೆ ಎಲ್ಲ ಮಾಹಿತಿ ಆಗಿರತ್ತೆ. ಎರಡನೇ ಪೋಸ್ಟ್ ಕೂಡ ನೋಟಿಸ್ ಆಗಿರತ್ತೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ ನಮಗೆ. ಮೊದಲಿಗೆ ಒಂದು ನೋಟಿಸ್ ಬಗ್ಗೆ ತಿಳ್ಕೊಳ್ಳೋಣ. ಟೋಟಲ್ ನಿಮಗೆ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕಲಿಯುವಂತ ಪೋಸ್ಟ್ ಸಹಾಯಕ ವಿಭಾಗ ಅಧಿಕಾರಿ ಮೊದಲನೇ ಪೋಸ್ಟ್. ಎರಡನೇದಾಗಿ ಸಹಾಯಕ ವಿಭಾಗ ಅಧಿಕಾರಿ ಬೆಂಗಳೂರಿನಲ್ಲಿ, ಒಂದು ಭೋಪಾಲ್ನಲ್ಲಿ ಖಾಲಿ ಇರತ್ತೆ, ಇನ್ನೊಂದು ಬೆಂಗಳೂರಿನಲ್ಲಿ ಖಾಲಿ ಇರತ್ತೆ. ಎರಡೇ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಆಯ್ಕೆ ಆದ್ರೆ ನಮ್ಮ ಒಂದು ಭಾರತದಲ್ಲಿ ಭೋಪಾಲು, ಮಧ್ಯಪ್ರದೇಶ, ಬೆಂಗಳೂರು, ಕರ್ನಾಟಕ ಇಲ್ಲಿ ಕೆಲಸ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಅಂದ್ರೆ ಎಜುಕೇಶನ್ ಏನಾಗಿರ್ಬೇಕು. ಈ ಒಂದು ನೋಟಿಸ್ ದಲ್ಲಿ ಅವ್ರ ಎಜುಕೇಶನ್ ಬಗ್ಗೆ ಮಾತಾಡಿಲ್ಲ. ಡಿಗ್ರಿ ಮುಗಿಸಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅಂದ್ರೆ ಡಿಗ್ರಿ ಆಗ್ಬೋದು, ಸ್ನಾತಕೋತ್ತರ ಪದವಿ ಆಗ್ಬೋದು, ಇದನ್ನೆಲ್ಲ ಮುಗಿಸಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಏನಾಗಲೇ ತಿಳಿಸ್ಕೊಟ್ಟಿರುವಂತೆ ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ವರ್ಷದಲ್ಲಿ ಎಷ್ಟಾಗತ್ತೆ, ಅದ ನಂತರ ಪ್ರತಿ ತಿಂಗಳು ಎಷ್ಟಾಗತ್ತೆ. ಇದು ವೇತನ ಸೇನೆ ಜಾಸ್ತಿ ಮಾಡ್ತಾರೆ. ಮೊದಲಿಗೆ ಹಂತ 1ರಂತೆ ಸಿಗತ್ತೆ, ಎರಡನೇ ಹಂತ, 3ನೇ ಹಂತ, 4ನೇ ಹಂತ, 5, 6 ಈ ರೀತಿಯಾಗಿ ಸಿಗತ್ತೆ. 7ನೇ ಹಂತಕ್ಕೆ ಸಂಬಂಧಪಟ್ಟಂತೆ ನಿಮಗೆ CPC ಪ್ರಕಾರಗೆ ವೇತನ ಸಿಗತ್ತೆ. ಇಲ್ಲಿ ಮೊದಲನೇದಾಗಿ ಈ ಒಂದು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ, ಗ್ರೇಡ್ ಹುದ್ದೆಗಳಿಗೆ 34ರಿಂದ 71, ಎರಡನೇದಾಗಿ 14ರಿಂದ 27 ಈ ರೀತಿಯಾಗಿ ವೇತನ ಸೇನೆ ಕೂಡ ಜಾಸ್ತಿ ಮಾಡ್ತಾರೆ. ಆ ಒಂದು ಹುದ್ದೆಗೆ ತಕ್ಕಂತೆ ನಿಮಗೆ ಸ್ಯಾಲ್ರಿ ಕೂಡ ಸಿಗತ್ತೆ. ಈ ಒಂದು ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅರ್ಜಿ ಸಲ್ಲಿಸುವಂತ ವಿಳಾಸ ಇಲ್ಲಿದೆ ನೋಡಿ, ದೆಹಲಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ವಿಳಾಸ. ಇದು ಮೊದಲನೇ ನೋಟಿಸ್ ಆಗಿರತ್ತೆ. ಎರಡನೇ ನೋಟಿಸ್ ಕೂಡ ನಮಗೆ ತಿಳಿಸ್ಕೊಡ್ತಾನೆ. ಇದು 23ನೇ ತಾರೀಕದಂದು ರಿಲೀಸ್ ಮಾಡಿದ್ದಾರೆ. 23ರಂದು ರಿಲೀಸ್ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಈಗಾಗಲೇ ಆರ್ಟಿಕಲ್, ಅದ ನಂತರ ನೋಟಿಫಿಕೇಶನ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಜಾಸ್ತಿ ತಿಳಿಸ್ಕೊಡಲ್ಲ. ಮತ್ತು ಅಪ್ಲೈನ್ ಇರೋದ್ರಿಂದ ಒಂದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ, ಆ ಒಂದು ಫಾರ್ಮ್ ಕೂಡ ಇದರಲ್ಲೇ ಇರತ್ತೆ. ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು
ಅದು ಅಂಚೆ ವಿಳಾಸಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಲ್ಲಿದೆ ನೋಡಿ, ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಒಂದು ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ಅಂಚೆ ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು. ನಮ್ಮ ಒಂದು ಕರ್ನಾಟಕ ರಾಜ್ಯದ ವಿಳಾಸ ನೋಡಿ, ನಿರ್ದೇಶಕರು HR ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಪ್ರಾದೇಶಿಕ ಕಚೇರಿ 3ನೇ ಮಹಡಿ ದಕ್ಷಿಣ ಭಾಗ ಖನಿಜ ಭವನ ನಂಬರು 49 ರೇಸ್ ಕೋರ್ಸು ರಸ್ತೆ ಬೆಂಗಳೂರು. ಇಲ್ಲಿನೂ ನಮ್ಮ ಒಂದು ಕರ್ನಾಟಕದವರು ಅಪ್ಲಿಕೇಶನ್ ಹಾಕಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅರ್ಥ ಆಗಿರಬೇಕು. ಇದಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಲಿಖಿತ ಪರೀಕ್ಷೆ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಒಂದು ಲಿಖಿತ ಪರೀಕ್ಷೆ ಇರತ್ತೆ, ಇನ್ನೊಂದು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ವಿದ್ಯಾರ್ಹತೆ ಬಗ್ಗೆ ತಿಳಿಸ್ಕೊಟ್ಟೆಲ್ಲ. ಇನ್ನು ನಿಮಗೆ ಏಜ್ ಲಿಮಿಟ್ ಇವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ 18ರಿಂದ 56 ತನಕ ಅವಕಾಶ ಇರತ್ತೆ. ಈ ಒಂದು 18ರಿಂದ 56 ತನಕ ಅರ್ಜಿ ಸಲ್ಲಿಸಿ, ಅಥವಾ ನಿಮ್ಗೆ 22 ಇದ್ರೂ ಕೂಡ ಅಪ್ಲಿಕೇಶನ್ ಹಾಕಿ, 25 ಇದ್ರೂ ಕೂಡ ಅಪ್ಲಿಕೇಶನ್ ಹಾಕಿ, ಅದ ನಂತರ 30 ಇದ್ರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದ್ಯಾವುದೇ ರೀತಿಯಾಗಿ ಲಿಮಿಟ್ ಕೊಟ್ಟಿಲ್ಲ. ಒಟ್ಟಾರೆ 56 ವರ್ಷ ತನಕ ಅವಕಾಶ ಇರತ್ತೆ. ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಈಗಾಗಲೇ ಸೇವೆ ಸಲ್ಲಿಸಿದವರು, ಅನುಭವ ಇದ್ದವರು ಅಪ್ಲಿಕೇಶನ್ ಹಾಕಿ, ಮತ್ತು ಫ್ರೆಶ್ ಇದ್ದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಬಟ್ ನೀವು ಅರ್ಜಿ ತಗೊಳ್ತಾ ಇಲ್ಲ ಅಂತ ಸರಿ ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಅರ್ಥ ಆಗಿರ್ಬೇಕು. ನಿಯಮಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಕೂಡ ಸಡಿಲಿಕ್ಕಿರತ್ತೆ. ಇದಕ್ಕಿಂತ ಜಾಸ್ತಿ ಮಾಹಿತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರತ್ತೆ. ಆ ಒಂದು PDF ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ.